ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ವಿವೋದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ವಿ ಸೀರೀಸ್ನ ಒಂದು ಹೊಸ ಸ್ಮಾರ್ಟ್ ಫೋನ್ ಇರುವಂಥದ್ದು ವಿವೋ V25 5G. ಇದಕ್ಕಿಂತ ಮುಂಚೆ V25 Pro ಲಾಂಚ್ ಆಗಿತ್ತು. ಇದೀಗ ಈ ಒಂದು V25 5G ಲಾಂಚ್ ಆಗಿದೆ. ಈ ಒಂದು ಫೋನ್ನ ಬೇಸ್ ವೇರಿಯಂಟು 28,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು, ಬರೋಬ್ಬರಿ 28,000. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಈ ಒಂದು ಸ್ಮಾರ್ಟ್ ಫೋನಲ್ಲಿ ಏನಿದೆ ತಿಳ್ಕೊತೀರಾ. ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನು ಒಂದು ಒಳ್ಳೆ ಲುಕ್ ಅಂತ ಅನ್ನಿಸ್ತಾ ಇದೆ. ಅದನ್ನು ಬಿಟ್ಟರೆ ಇದ್ರ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಅದರ ಕೆಳಗಡೆ ನಿಮಗೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಒಂದು ಒಳ್ಳೆ ವಿಷಯ. ನಂತರ USB Type-C ಡಾಟಾ ಕೇಬಲು, Type-A ಇಂದ Type-C ಮತ್ತು ಒಂದು ಸಿಮ್ ಎಲೆಕ್ಷನ್ ಪಿನ್ನ ಕೊಟ್ಟಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಫೋನ್ನ ಬ್ಯಾಕ್ ಡಿಸೈನು, ಲುಕ್ಕು ಮತ್ತು ಒಂದು ಫ್ರೇಮ್ ಇದೆ ಅಲ್ವಾ, ಹೆವಿ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಸಖತ್ತಾಗಿದೆ ಬ್ಯಾಕ್ ಡಿಸೈನ್ ಮತ್ತು ಫ್ರೇಮ್ ಮಾತ್ರ. ಈ ಒಂದು ಫೋನ್ನ ಬ್ಯಾಕ್ ಡಿಸೈನ್ ಇದೆ ಅಲ್ವಾ, ಅದು ತುಂಬ ಯುನೀಕ್ ಫೀಚರ್ನ ಹೊಂದಿರುವಂಥದ್ದು. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ ಒಂದು ಲೆವೆಲ್ಗೆ ಲೈಟ್ ವೇಟ್ ಇರುವಂಥದ್ದು ಆಯಿತಾ. 186 ಗ್ರಾಮ್ ವೇಟ್ ಇದೆ ಮತ್ತು 7.82 mm ಥಿಕ್ನೆಸ್ ಹೊಂದಿರುವಂಥದ್ದು. ಒಂದು ಲೆವೆಲ್ಗೆ ತಿನ್ನ ಕೂಡ ಇರುವಂಥದ್ದು ಆಯಿತಾ. ಆಗಲೇ ಹೇಳ್ತಾ ಇದ್ದೆ ಈ ಒಂದು ಫೋನ್ನ ಬ್ಯಾಕ್ ಡಿಸೈನ್ ಅಂತ. ಸೊ ಏನಕ್ಕೆ ಅಂತ ಅಂದರೆ ಇದು ಕಲರ್ ಚೇಂಜಿಂಗ್ ಗ್ಲಾಸ್ ಬ್ಯಾಕ್ ಅನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನ್. ಇದಕ್ಕಿಂತ ಮುಂಚೆ ವಿವೋ V23, V25 Proನಲ್ಲೂ ಕೂಡ ಈ ರೀತಿ ಕಲರ್ ಚೇಂಜಿಂಗ್ ಗ್ಲಾಸ್ ಬ್ಯಾಕ್ ಇತ್ತು. ಸೊ ಇದರಲ್ಲೂ ಕೂಡ ಅದೇ ರೀತಿ ಗ್ಲಾಸ್ ಬ್ಯಾಕ್ ಅನ್ನು ಕೊಟ್ಟಿರುವಂಥದ್ದು ಆಯ್ತಾ. ಸೊ ನೀವು ಇದ್ರ ಮೇಲೆ ಒಂದು ಕಟ್ಔಟು ಸಣ್ಣದಾದ ಡಿಸೈನ್ ಇಟ್ಬಿಟ್ಟು ಅದ್ರ ಮೇಲೆ UV ಲೈಟ್ ಬಿಟ್ರಿ ಅಂತ ಅಂದರೆ ಒಂದು ಫೋನ್ನ ಕಲರ್ ಚೇಂಜ್ ಆಗುತ್ತೆ. ಆ ಒಂದು ಟೆಕ್ಸ್ಚರು ನಿಮಗೆ ಈ ಒಂದು ಗ್ಲಾಸ್ ಬ್ಯಾಕ್ ಮೇಲೆ ಬರುತ್ತೆ. UV ಲೈಟ್ ಅಷ್ಟೇ ಅಲ್ಲ, ಬಿಸ್ಲಿಗೆ ತೊಗೊಂಡೋದ್ರೂ ಸಾಕು ನೀವು ಆಯಿತಾ. ಮನೇಲಿ ಇರಬೇಕಾದ್ರೆ ಒಂಥರ ಕಲರ್ ಇರುತ್ತೆ, ನೀವು ಬಿಸ್ಲಿಗೆ ತೊಗೊಂಡೋದ್ರೆ ಒಂದು ಫೋನ್ನ ಬ್ಯಾಕ್ ಕಲರ್ ಇನ್ನೊಂಥರ ಆಗುತ್ತೆ. ಒಂದು ರೀತಿ ಡ್ಯೂಯಲ್ ಕಲರ್ ಫೋನ್ ಅಂತ ಬೇಕಾದ್ರೆ ಅನ್ಬೋದು ಆಯಿತಾ. ಸೊ ಕಲರ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಸೊ ಡಿಫ್ರೆಂಟ್ ಕಲರ್ನ ನೀವು ಶೋ ಆಫ್ ಮಾಡ್ಬೋದು. ಸೊ ಆ ರೀತಿ ಸೊ ತುಂಬ ಯುನೀಕ್ ಫೀಚರ್ ಇದಾಗಿರುವಂಥದ್ದು ಆಯಿತಾ. ಸಖತ್ತಾಗಿದೆ. ನಿಮ್ಮ ಡಿಫ್ರೆಂಟ್ ಡಿಸೈನ್ಸನ್ನು ಕೂಡ ಬೇಕಾದ್ರೆ ಹಿಂದ್ಗಡೆ ಹಾಕ್ಬಿಟ್ಟು ಟ್ರೈ ಮಾಡ್ಬೋದು. ಮತ್ತು UV ಲೈಟ್ ಅಷ್ಟೇ ಅಲ್ಲ, ನೀವು ಡಿಸೈನ್ ಇಟ್ಬಿಟ್ಟು ಬಿಸಿಲಿಗೆ ಇಟ್ಟರು ಸಾಕು, ನೀವು ಅದೇ ರೀತಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಇನ್ನು ಈ ಫೋನ್ನ ಗ್ಲಾಸ್ ಬ್ಯಾಕ್ ಇದೆ ಅಲ್ವಾ, ಇದೊಂದು ರೀತಿ ಮ್ಯಾಟ್ ಫಿನಿಶ್ ಅನ್ನು ಹೊಂದಿರುವಂಥ ಗ್ಲಾಸ್ ಬ್ಯಾಕು. ಸ್ಮಡ್ಜಸ್ ಸ್ವಲ್ಪನೂ ಆಗೋದಿಲ್ಲ ಆಯಿತಾ. ಮತ್ತು ಒಂದು ಕ್ಯಾಮ್ರಾ ಸುತ್ತ ಇರುವಂಥ ಬಂಪ್ ಮೇಲ್ಗಡೆ ಇರುವಂಥ ಗ್ಲಾಸ್ ಕೂಡ ಅಷ್ಟೇ ಮ್ಯಾಟ್ ಫಿನಿಶು ಮತ್ತು ಕಲರ್ ಚೇಂಜಿಂಗು. ಸೊ ಎಲ್ಲೂ ಕೂಡ ಸ್ಮಡ್ಜಸ್ ನಿಮಗೆ ಕಾಣೋದಿಲ್ಲ. ನನಗೆ ಹೆವಿ ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು. ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ ಎಂಥ ಗ್ಲಾಸ್ ಆಗಿದೆ ಕೂಡ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆಯಿಂದ ಅಂತೂ ಹೆವಿ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಸಖತ್ತಾಗಿದೆ ಒಂದು ಹಿಂದ್ಗಡೆ ಇರುವಂಥ ಲುಕ್ ಮಾತ್ರ ಸಖತ್ ಇಂಪ್ರೆಸ್ ಮಾಡ್ತೀವಿ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಕೂಡ ಸಿಗ್ತದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ. ಸೊ ನೀವು ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಇನ್ನು ಈ ಒಂದು ಫೋನ್ನ ಫ್ರಂಟಿಗೆ ಬಂತು ಅಂತಂದರೆ ಬೇಜಾರಾಗುವಂಥ ವಿಷಯ, ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು ಆಯಿತಾ. ಪಂಚುಲ್ ಕ್ಯಾಮ್ರಾ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ನಿಮಗೆ 8,000 ರೂಪಾಯಿ ಫೋನ್ ತೊಗೊಂಡ್ರು ಕೂಡ ಹಿಂಗೆ ಕಾಣುತ್ತೆ. ಈ 25,000 ಫೋನ್, 26,000 ಫೋನ್ ಕೂಡ ಹಿಂಗೆ ಕಾಣುತ್ತೆ ಅಂದರೆ ಸ್ವಲ್ಪ ಬೇಜಾರಾಗಲ್ವಾ. ಸೊ ಆಬ್ವಿಯಸ್ಲಿ ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಕಡಿಮೆ ಇದೆ ಆಯಿತಾ. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ, ನೀವು ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ಈ ಒಂದು ಫೋನ್ನಲ್ಲಿರುವಂಥ ಫ್ರೇಮ್ ಅಂದ್ಬಿಟ್ಟು ಒಂಥರ ನೋಡೋದಕ್ಕೆ ಮೆಟಾಲಿಕ್ ಫ್ರೇಮ್ ಥರ ಕಾಣುತ್ತದೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ ಒಂದು ಫೋನಿಗೆ ಒಂದು ಫ್ರೇಮು. ಗ್ಲಾಸಿ ಫಿನಿಶು, ಶೈನಿ ಆಗಿದೆ, ಒಂದು ರೀತಿ ಮೆಟಲ್ ರೀತಿ ಶೈನ್ ಹೊಡಿತಾ ಇರುತ್ತೆ. ಸೊ ನನಗೆ ತುಂಬ ಇಂಪ್ರೆಸ್ ಮಾಡುತ್ತೆ. ಹೆವಿ ಸಖತ್ತಾಗಿ ಕಾಣುತ್ತೆ. ಈ ಗ್ಲಾಸ್ ಬ್ಯಾಕು ಮತ್ತು ಈ ಫ್ರೇಮ್ ನೋಡ್ಬಿಟ್ರೆ ಯಾವುದೋ ಹೆವಿ ಜಾಸ್ತಿ ದುಡ್ಡಿನ ಫೋನ್ ಅಂತ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ಇನ್ನು ಈ ಒಂದು ಫೋನಲ್ಲಿ ನಿಮ್ಗೆ USB Type-C ಪೋರ್ಟ್ ಇರುವಂಥದ್ದು, ಯಾವುದೇ ಹೆಡ್ಫೋನ್ ಜಾಕ್ ನಿಮ್ಗೆ ಇದರಲ್ಲಿ ಸಿಗ್ತಾಯಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಾಯಿಲ್ಲ. 2 ಸಿಮ್ಮನ್ನು ಬೇಕಾದ್ರೆ ನೀವು ಹಾಕೊಬೋದು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಫೋನಿಂದು ಚೆನ್ನಾಗಿದೆ. ಫ್ರಂಟಲ್ಲಿ ಪಂಚೋಲ್ ಕೊಟ್ಟಿದ್ರೆ ಬೆಂಕಿ ಇರ್ತದೆ. ಅದೊಂದನ್ನು ಬಿಟ್ಟರೆ ಒಂದು ಒಳ್ಳೆ ಲುಕ್ಕು ಮತ್ತು ಡಿಸೈನ್ ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತು. ಇನ್ನು ಈ ಫೋನಲ್ಲಿ ನಿಮಗೆ 6.44 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇ ಸಿಗ್ತದೆ. ಈ ಒಂದು ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು. ಕಲರ್ ಗಾರ್ಮೆಂಟ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ ಮತ್ತು ಡೀಪ್ ಬ್ಲ್ಯಾಕ್ ಥರ ಕಾಣುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ. ಒಂದು ಬೆಲೆಗೆ ಒಂದು ಒಳ್ಳೆ ಡಿಸ್ಪ್ಲೇ ಅನಿಸ್ತು. HDR10+ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಆದರೆ ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. 120 ಹರ್ಟ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. 90 ಹರ್ಟ್ಸ್ ಕೂಡ
ಓಕೆ ಅಂತೀನಿ ಆಯಿತಾ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಚೆನ್ನಾಗಿದೆ, ಓಕೆ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 8 GB ರ್ಯಾಮು 128 GB ಸ್ಟೋರೇಜ್ ಮತ್ತು ಇನ್ನೊಂದು 12 GB ರ್ಯಾಮು 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಬೇಜಾರಾಗುವಂಥ ವಿಷಯ DDR5 ಕೊಡ್ಬೋದಾಗಿತ್ತು, ಆದರೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮನ್ನು ಕೊಟ್ಟಿದ್ದಾರೆ. ಎಷ್ಟು GB ಅಂತ ಅಂದರೆ ಲಿಟ್ರಲಿ 8 GB ಎಕ್ಸ್ಟೆಂಡೆಡ್ ರ್ಯಾಮ್ ಇರುವಂಥದ್ದು. 8 GB ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಅವಶ್ಯಕತೆ ಇರೋ ಟೈಮಲ್ಲಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಆಯಿತಾ. ಸೊ ಇಂಟರ್ನಲ್ ರ್ಯಾಮ್ ಬಂದ್ಬಿಟ್ಟು 8 GB ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ 8 GB, ಸೊ ಟೋಟಲ್ 16 GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ. ಒಂದು ಒಳ್ಳೆಯ ವಿಷಯ. ಮತ್ತು ಇದರಲ್ಲಿರುವಂಥ ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಸೊ ಸೂಪರ್ ವಿಷಯ, ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗುತ್ತೆ, ಕೆಲವೊಂದು ಅಪ್ಲಿಕೇಶನ್ ಫಾಸ್ಟಾಗಿ ಲೋಡ್ ಆಗುತ್ತೆ. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ, ಏಕೆಂದರೆ ತುಂಬ ಫಾಸ್ಟ್ ರ್ಯಾಮ್ ಇರೋದ್ರಿಂದ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ, ಸ್ಟೋರೇಜ್ನಲ್ಲಿ ಕಾಂಪ್ರಮೈಸ್ನ ಮಾಡಿಲ್ಲ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ನಿಮಗೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 900 ಪ್ರೊಸೆಸರ್ ಇರುವಂಥದ್ದು, 6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದೊಂದು ರೀತಿ ಹೈಯರ್ ಮಿಡ್ ಅಂಡ್ ಪ್ರೊಸೆಸರ್ ಅಂತ ಅನ್ಬೋದು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡೋದಂಗೆ ಸುಮಾರು 4,70,000 4,80,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಸೊ ಈ ಒಂದು ಬೆಲೆಗೆ ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್ ಅನ್ಬೋದು. 28,000 ರೂಪಾಯಿಗೆ ಇದಕ್ಕಿಂತ ಎಷ್ಟೋ ಪವರ್ಫುಲ್ ಜಾಸ್ತಿ ಇರುವಂಥ ಪ್ರೊಸೆಸರ್ಗಳು ಸಿಗ್ತವೆ ನಿಮಗೆ. ಸೊ ಅದು ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಸೊ ಇದು ಸ್ವಲ್ಪ ಕಡಿಮೆ ಆಯಿತು ಅಂತ ನಂಗೆ ಫೀಲ್ ಆಯಿತು ಆಯಿತಾ. ನಿಮಗೆ ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಕಡಿಮೆ ಅಂದರೆ 25,000 ರೂಪಾಯಿಗೆ ಒಂದು ಫೋನ್ ಪರ್ಚೇಸ್ ಮಾಡ್ಬೋದು. ಈ ಒಂದು ಬೆಲೆಗೆ ಒಂದು ಪ್ರೊಸೆಸರ್ ನನಗೆ ಅಷ್ಟೊಂದು ಇಂಪ್ರೆಸ್ ಅಂತ ಅನ್ನಿಸ್ಲಿಲ್ಲ. ಸೊ ಓಕೆ ಅಂತೀನಿ ಆಯಿತಾ. ನೀವು ಎಲ್ಲ ಗೇಮೂ ಒಂದು ಲೆವೆಲಿಗೆ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೇನೋ ತೊಂದರೆ ಆಗೋದಿಲ್ಲ. ಆದರೂ ಕೂಡ ನೀವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಯಿತಾ. ಯಾಕೆಂದರೆ ಆ ರೀತಿ ಹೆವಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೊಸೆಸರ್ ಇದಲ್ಲ. ಸೊ ಪ್ರೊಸೆಸರ್ ಓಕೆ ಅಂತೀನಿ. ಇನ್ನು ಈ ಫೋನ್ನ ಕ್ಯಾಮರಾಗೆ ಬಂತು ಅಂತ ಅಂದರೆ ಯೂಶ್ವಲಿ ವಿವೋದು V ಸೀರೀಸ್ ಎಲ್ಲ ಕೂಡ ಒಂದು ರೀತಿ ಕ್ಯಾಮರಾ ಸೆಂಟ್ರಿಕ್ ಸ್ಮಾರ್ಟ್ಫೋನ್ಗಳು, ಕ್ಯಾಮರಾಗೆ ಅಂತಲೇ ಬಿಲ್ಡ್ ಮಾಡಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ 3 ಕ್ಯಾಮ್ರಾ ಇದೆ. ಇದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 MP 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥದ್ದು. ಯೂಶ್ವಲಿ ಈ ಒಂದು ಬೆಲೆಗೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಈ ಒಂದು OIS ಇರೋದಿಲ್ಲ. ಇವ್ರು ಕೊಟ್ಟಿರುವಂಥದ್ದು ತುಂಬ ಇಂಪ್ರೆಸ್ ಮಾಡ್ತೀವಿ. ಶೂಟ್ ಮಾಡ್ತಿರ್ಬೇಕಾದ್ರೆ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಯ್ತು ಅಂದರೂ ಕೂಡ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಸ್ಟೆಬಿಲೈಸ್ಡ್ ವಿಡಿಯೋ ಶಾಟ್ ಸಿಗುತ್ತೆ ನಿಮಗೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಇನ್ನು ಈ ಮೇನ್ ಸೆನ್ಸರ್ ಇದೆ ಅಲ್ವಾ, ಸೊ ಇದು ತೆಗೆಯುವಂಥ ಫೋಟೋ ತುಂಬ ಇಂಪ್ರೆಸ್ ಮಾಡ್ತೀವಿ. ಒಂದು ಬೆಲೆಗೆ ಒಂದು ಒಳ್ಳೆಯ ಫೋಟೋನ ತೆಗಿಬಲ್ಲಂಥ ಕ್ಯಾಮ್ರಾ ಫೋನ್ ಅಂತ ಅನ್ನಿಸ್ತು ನನಗೆ. ಡೇ ಲೈಟಲ್ಲಿ ಸೂಪರ್ ಆಗಿರುವಂಥ ಫೋಟೋನ ತಕ್ಕೊಡತ್ತಿದ್ದು ನಿಮಗೆ. ಮತ್ತು ಲೋ ಲೈಟಲ್ಲೂ ಕೂಡ ಡಬಲ್ ಎಕ್ಸ್ಪೋಜರ್ ಶಾಟ್ನ ತೆಗಿಬೋದು. ಆ ಒಂದು ಫೀಚರ್ ಇದೆ ಡಬಲ್ ಎಕ್ಸ್ಪೋಜರ್ ಅಂತ. ಅದನ್ನು ನಾನು ಮಾಡಿಕೊಂಡ್ರೆ ನಿಮಗೆ ಲೋ ಲೈಟಲ್ಲಿ ಕಡಿಮೆ ಲೈಟ್ ಇದ್ರೂ ಕೂಡ ಒಂದು ಒಳ್ಳೆಯ ಡೇ ಲೈಟ್ ರೀತಿ ಶಾಟ್ ನಿಮಗೆ ಕೊಡುತ್ತೆ. ಇಂಡೋರ್ ಶಾಟ್ಸು ಕೂಡ ಸ್ವಲ್ಪ ಬೆಳಕು ಕಡಿಮೆ ಇರೋ ಟೈಮಲ್ಲೂ ಕೂಡ ಒಂದು ಒಳ್ಳೆ ಫೋಟೋ ನೀಡುತ್ತೆ ಅಂತ ಅನ್ನಿಸ್ತು. ಸೊ ಮೈನ್ ಸೆನ್ಸರ್ ತುಂಬ ಇಂಪ್ರೆಸ್ ಮಾಡಿತು ನನಗೆ. ಸೊ ಒಂದು ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ, ಮೈನ್ ಸೆನ್ಸರ್ ಕ್ಯಾಮ್ರಾ ಫೋನ್ ಆಗಬಹುದು ನನಗನ್ನಿಸ್ದಂಗೆ. ಇದರ ಜೊತೆಗೆ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಇದು ತುಂಬ ವೈಡ್ ಆಗಿದೆ. ಡೇ ಲೈಟಲ್ಲಿ ಒಂದು ಒಳ್ಳೆ ಕ್ಲಾರಿಟಿ ಫೋಟೋ ಕೊಡುತ್ತೆ. ಇಂಡೋರಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದಾಯ್ತಾ. ಝೂಮ್ ಮಾಡಿದಾಗ ಒಂದು ಡೀಟೇಲ್ಸ್ ಇಂಡೋರಲ್ಲಿ ಅಷ್ಟೊಂದು ರಿಟರ್ನ್ ಆಗಲ್ಲ, ಹೊರಗಡೆ ಸಕದಾಗ ಬರುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ವೈಡ್ ಆ್ಯಂಗಲ್ ಪರವಾಗಿಲ್ಲ ಅಂತೀನಿ. ಅದನ್ನು ಬಿಟ್ಟರೆ ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ, ಅಷ್ಟೊಂದು ಮ್ಯಾಕ್ರೋ ಅಂತ ಅನಿಸಿಲ್ಲ ನನಗೆ. ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸೋದು ಪರವಾಗಿಲ್ಲ ಅಂತೀನಿ. ಸೊ ರೇರ್ ಕ್ಯಾಮ್ರಾ ನನಗನ್ನಿಸ್ದಂಗೆ ಒಂದು ಈ ಪ್ರೈಸ್ ರೇಂಜಿಗೆ 25-26 ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಆಗ್ಬೋದು ಅಂತ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ 50 MP ಎಷ್ಟು ಹೇಳಿ, 50 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಓ ಮೈ ಗಾಡ್, 50 MP ಅಂತಂದರೆ ಯೋಚನೆ ಮಾಡ್ಕೊಳ್ಳಿ. ಇದರಲ್ಲಿ ಫ್ರಂಟಲ್ಲೂ ಕೂಡ ಆಟೋ ಫೋಕಸ್ ಇದೆ. ಯೂಶ್ವಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಆಟೋ ಫೋಕಸ್ ಮೋಸ್ಟ್ ಆಫ್ ದ ಫೋನ್ಗಳು ಕೂಡ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು 50 MP ಯೋಚನೆ ಮಾಡ್ಕೊಳ್ಳಿ, ಒನ್ ಆಫ್ ದ ಬೆಸ್ಟ್ ಸೆಲ್ಫಿ ಕ್ಯಾಮ್ರಾನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ನಬಹುದು. ನನಗೆ ಸೆಲ್ಫಿ ಶಾಟ್ಸ್ ತುಂಬ ಇಷ್ಟ ಆಯಿತು. ಒಂದು ಒಳ್ಳೆ ಸೆಲ್ಫಿ ಶಾಟನ್ನು ನೀಡುತ್ತೆ. ಡೀಟೇಲ್ಸ್ ಎಲ್ಲ ಸಕ್ಕದ ಬರುತ್ತೆ. ಆಬ್ವಿಯಸ್ಲಿ 50 MP ಅಂದರೆ ಫ್ರಂಟ್ ಚೆನ್ನಾಗಿ ಬರಲೇಬೇಕು. ತುಂಬ ಒಳ್ಳೆ ಶಾರ್ಟ್ಸ್ ಅನ್ನಿಸ್ತು ನನಗೆ. ಡೀಟೇಲ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆಯಿತಾ. ಸೊ ಸೂಪರ್ ಇಂಪ್ರೆಸಿವ್ ಸೆಲ್ಫಿಗೋಸ್ಕರ ನೋಡಿ ಆರಾಮಾಗಿ ತೊಗೊಬೋದು, ಹಂಗಿದೆ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡಬಲ್ಲಂದ್ರೆ ಸಾಮರ್ಥ್ಯ ಹೊಂದಿರುವಂಥದ್ದು ಸೂಪರ್ ವಿಷಯ. ಎರಡರ ವಿಡಿಯೋ ಕ್ವಾಲಿಟಿ ಕೂಡ ನನಗೆ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು.
ಸೊ ಕ್ಯಾಮ್ರಾ ಈ ಒಂದು ಬೆಲೆಗೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಆಯ್ತಾ. ಜೊತೆಗೆ ಇದರಲ್ಲಿ ವ್ಲಾಗ್ ಮೋಡ್ ಅಂತ ಒಂದು ಫೀಚರ್ ಇದೆ. ಸೊ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರೀಸೆಟ್ಗಳಿರುತ್ತವೆ ಕೆಲವೊಂದು. ಸೊ ಎಫೆಕ್ಟ್ಸ್ ಎಲ್ಲ ಅದೇ ಆ್ಯಡ್ ಮಾಡ್ಕೊಳ್ಳುತ್ತೆ. ಸೊ ಕೆಲವೊಂದು ಸಿನಿಮ್ಯಾಟಿಕ್ ಶಾರ್ಟ್ಸನ್ನು ನೀವು ಒಂದು ಡಿಫ್ರೆಂಟ್ ಆಗಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ ಆಯ್ತಾ. ಇದರಲ್ಲೇ ಆರಾಮಾಗಿ ಡೈರೆಕ್ಟಾಗಿ ಶೂಟ್ ಮಾಡ್ಬೋದು. ಸೊ ನಂಗೆ ಅದು ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಜೊತೆಗೆ ಇದರಲ್ಲಿ ನಿಮಗೆ ಪ್ರೋ ಮೋಡ್ ಕೂಡ ಇರುವಂಥದ್ದು, ಟೈಮ್ ಲ್ಯಾಪ್ಸ್ ಇದೆ, ಸ್ಲೋ ಮೋಷನ್ ಬೇಕಾದ್ರೆ ಶೂಟ್ ಮಾಡ್ಬೋದು. AR ಮೋಡ್ ಅಂದರೆ ನಿಮಗೆ ಮೀಸೆ ಗೀಸೆ ಕಿರೀಟ ಎಲ್ಲ ಹಾಕೊಂಡು ನೀವು ಬೇಕಾದ್ರೆ ಶೂಟ್ ಮಾಡೋದರ ಮಾಡ್ಬೋದು. ಮತ್ತು ಡ್ಯೂಯಲ್ ವ್ಯೂ ಅಂದರೆ ಡೈರೆಕ್ಟರ್ ವ್ಯೂ ಅಂತಾರೆ ಕೆಲವೊಂದು ಶಾರ್ಟ್ಸಲ್ಲಿ, ಅಂದರೆ ಫ್ರಂಟ್ ಟು ಬ್ಯಾಕ್ 2 ಕ್ಯಾಮ್ರಾನು ಒಟ್ಟಿಗೆ ನೀವು ಅಂದರೆ ವ್ಲಾಗ್ ಮಾಡೋ ಟೈಮಲ್ಲಿ ಯೂಸ್ ಆಗ್ಬೋದೇನೋ. ಎರಡನ್ನೂ ನೀವು ಶೂಟ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ಫ್ರಂಟ್ ನಿಮ್ಮ ಫೇಸು ತೋರಿಸುತ್ತೆ, ಆ ಕಡೆ ಬ್ಯಾಕ್ ಕ್ಯಾಮ್ರಾ ನೀವೇನು ತೋರಿಸ್ಬೇಕು ನೋಡಿದ್ರೆ ಅದನ್ನು ಎರಡನ್ನೂ ಒಟ್ಟಿಗೆ ಶೂಟ್ ಮಾಡ್ಕೊಬೋದು. ಸೊ ಎಲ್ಲ ಫೀಚರ್ ಇದೆ. ಕ್ಯಾಮ್ರಾ ಅಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿ ಬಂತು ಅಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ನೋಡ್ತಾ ಇದ್ದೀರಾ, ತುಂಬ ಫಾಸ್ಟ್ ಆಗಿದೆ ಮಾತ್ರ. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇದು. ಸೊ ಎಲ್ಲೂ ಕೂಡ ನನಗೆ ಸ್ಲೋ ಅಂತ ಅನಿಸಿಲ್ಲ. ಮತ್ತು ಇದರಲ್ಲಿ ನಿಮಗೆ ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು ಆಯಿತಾ. ತುಂಬ ಫಾಸ್ಟಾಗಿ ಒಂದು ಫೇಸ್ ಅನ್ಲಾಕ್ ಮಾಡುತ್ತೆ. ಸ್ವಲ್ಪನೂ ಡಿಲೇ ಇದೆ ಅಂತ ಅನಿಸಿಲ್ಲ ನನಗೆ. ಸಖತ್ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ, ಪಟ್ 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 ಅಂತ ಅನ್ಲಾಕ್ ಮಾಡಾಗುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥ, ತುಂಬ ಕಡಿಮೆ ಇರೋದು ತುಂಬ ಜಾಸ್ತಿನೂ ಅಲ್ಲ. 5000 ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಅದು ಕಾಂಪನ್ಸೇಟ್ ಮಾಡೋದಕ್ಕೆ ಬಾಕ್ಸ್ ಒಳಗೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸುಮಾರು 60%ನ ಸುಮಾರು ಒಂದು 30 ನಿಮಿಷದಲ್ಲಿ ಚಾರ್ಜ್ ಮಾಡುತ್ತೆ. ಒಂದು ಲೆವೆಲಿಗೆ ಫಾಸ್ಟ್ ಚಾರ್ಜಿಂಗ್ ಅಂತ ಅನ್ಬೋದು ಆಯಿತಾ. ಒಂದು ಒಳ್ಳೆಯ ವಿಷಯ. ಯೂಶ್ವಲಿ ಚಾರ್ಜರ್ ಕೊಟ್ಟಿರೋದು ದೊಡ್ಡ ವಿಷಯ ಅನಿಸುತ್ತೆ ರೀಸೆಂಟ್ ಡೇಸಲ್ಲಿ. ಎಲ್ಲರೂ ಹಂಗೆ ಮಾಡ್ತಾರೆ. ಮೋಸ್ಟ್ಲಿ ಮುಂದಿನ ವರ್ಷದಿಂದ ಯಾರು ಚಾರ್ಜರ್ನೇ ಕೊಡಲ್ವಾ ಅಂತ ಕಾದು ನೋಡಿ ಏನು ಮಾಡ್ತಾರೆ ಅಂತ. ಸೊ ಓಕೆ ಅಂತೀನಿ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12ನ ಬೇಸ್ ಆಗ್ತಿರುವಂಥ ಫನ್ ಟಚ್ OS ಇರುವಂಥದ್ದು. ಸೊ ಈ ಒಂದು ಫನ್ ಟಚ್ OS ನಂಗೆ ಇಷ್ಟ ಆಗೋದೇನಪ್ಪ ಅಂತಂದರೆ ಇದೊಂದು ರೀತಿ ಫೀಲ್ ನಿಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿ ಫೀಲ್ ಆಗುತ್ತೆ. ಐಕಾನ್ಸ್ಗಳು ಹಂಗಿದೆ, ಟಾಸ್ಕ್ ಬಾರ್ ನಿಮ್ಗೆ ಅದೇ ರೀತಿ ಇದೆ. ಆ ಫೀಲ್ ಅಷ್ಟು ಚೆನ್ನಾಗಿರುತ್ತೆ ಆಯ್ತಾ. ಸ್ಟಾಕ್ ಆ್ಯಂಡ್ರಾಯ್ಡ್ ಅಂತ ಅನಿಸುತ್ತೆ, ಅಲ್ಲ ಅಂದರೂ ಕೂಡ ಆ ರೀತಿ ಅನಿಸುತ್ತೆ ನಿಮಗೆ. ಆ ರೀತಿ ಈ ಒಂದು OSನ ಬಿಲ್ಡ್ ಮಾಡಿರುವಂಥದ್ದು ನನಗೆ ಇಷ್ಟ ಆಯಿತು. ಫುಲ್ ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದರೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಸೊ ಇಷ್ಟ ಆಯಿತು. ಕೆಲವೊಂದು ಬೆಟರ್ ಅಂತ ಅಪ್ಲಿಕೇಶನ್ ಇದೆ, ನೀವು ಬೇಕಾದ್ರೆ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಮೋಸ್ಟ್ಲಿ ವಿವೋದವರು 1-2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ ನಂಗೆ ಅನ್ನಿಸ್ತಂಗೆ. ಸೊ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗ್ ಒಂದು ಪ್ರೈಸಂಜಿಗೆ 2 ಸ್ಪೀಕರ್ ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಹೆವಿ ಅನ್ನಲ್ಲ, ಒಂದು ಲೆವೆಲಿಗೆ ಜೋರಾಗಿ ಹೇಳುತ್ತೆ. ಅದನ್ನ ಬಿಟ್ಟು ಇದರಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು, ವೈಫೈ 6 ಸಿಗಲ್ಲ ಇದರಲ್ಲಿ. ಬ್ಲೂಟೂತ್ 5.2 ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು, ಮತ್ತು ಎಲ್ಲ ಬೇಸಿಕ್ ಸೆನ್ಸರ್ಸ್ನೇ ಒಂದು ಫೋನಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಫೋನಿಂದು ಕೆಲವೊಂದು ಮೇನ್ ಫೀಚರ್ಸ್ ಆಯಿತು. ನನಗೆ ಒಂದು ಫೋನಲ್ಲಿ ಬೆಸ್ಟ್ ಪಾರ್ಟ್ ಅನಿಸಿದ್ದು ಈ ಒಂದು ಫೋನ್ನ ಗ್ಲಾಸ್ ಬ್ಯಾಕು ಫ್ರೇಮು. ಇದು ಕಲರ್ ಚೇಂಜಿಂಗ್ ಗ್ಲಾಸ್ ಬ್ಯಾಕು, ಬೆಂಕಿ ಯುನೀಕ್ ಆಗಿದೆ. ಮತ್ತು ಒಂದು ಫೋನ್ನ ಸೆಲ್ಫಿ ಕ್ಯಾಮ್ರಾ, 50 MP ಸೆಲ್ಫಿಗೆ ಅಂತ ನೋಡಿಬೇಕಾದ್ರೆ ತುಂಬ ಜನ ಇದನ್ನು ಪರ್ಚೇಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ಸ್ಟೋರೇಜ್ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ಓವರಾಲ್ ಕ್ಯಾಮ್ರಾ, ಡಿಸ್ಪ್ಲೇನ ಚೆನ್ನಾಗಿದೆ. ಸೊ ನೋಡಿ, ಈ ಬೆಲೆಗೆ ನಿಮಗೆ ಇದಕ್ಕಿಂತ ಪವರ್ ಜಾಸ್ತಿ ಇರುವಂಥ ಫೋನ್ ಅಂತೂ ಕಣ್ಣು ಮುಚ್ಕೊಂಡು ಸಿಗುತ್ತೆ. ಕಣ್ಣು ಮುಚ್ಕೊಂಡು ಇದಕ್ಕಿಂತ ಕಡಿಮೆಗೇ ಇಷ್ಟೇ ಪವರ್ನ ಹೊಂದಿರುವಂಥ ಫೋನ್ಗಳು ಸಿಗುತ್ತೆ. ಯೋಚನೆ ಮಾಡಿ. ಸೆಲ್ಫಿ ಇದೊಂದು ಚೆನ್ನಾಗಿದೆ, ಗ್ಲಾಸ್ ಬ್ಯಾಗ್ ಒಂದು ಚೆನ್ನಾಗಿದೆ. ಇದಿಷ್ಟು ನನ್ನ ಒಪಿನಿಯನ್ ಇದ್ರ ಬಗ್ಗೆ. ಪರ್ಫಾರ್ಮೆನ್ಸಿಗಂತೂ ಈ ಒಂದು ಫೋನು ನಂಗೆ ಅನ್ನಿಸ್ಲಿಕ್ಕೆ ಒಂದು ಬೆಲೆಗಲ್ಲ, ಇನ್ನು ಸ್ವಲ್ಪ ಕಡಿಮೆಗೆ ಲಾಂಚ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಸೊ ಇದಿಷ್ಟು ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ಸಿದ್ರೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನದಲ್ಲಿ.